ವೇದಿಕೆ ಮೇಲಿರುವಂತಹ ನಮ್ಮ ರೋಟರಿಯನ್ ಪ್ರಸನ್ನಕುಮಾರಿ ಮೇಡಮ್ ಅವರು, ಮತ್ತು ನನ್ನ ಗುರುಗಳು ಮಾರ್ಗದರ್ಶಕರು ಆದಂತಹ MVN ರಾವ್ ಸರು, ಮತ್ತು ಮತ್ತೊಬ್ಬ ಗುರುಗಳಾದಂತಹ ರಾಮಕೃಷ್ಣೇಗೌಡ ಸರ್ ಅವರು, ಮತ್ತು ರೋಟರಿಯನ್ ಹೇಮಾ ಮಾಲಿನಿ, ರೋಟರಿಯನ್ ಸರಿತಾ ಬಾಲಾಜಿ ಮೇಡಮ್ ಅವರೇ, ಇವತ್ತು ನೀವೆಲ್ಲ ಇದ್ದೀರಾ. ಕೊನೆಯಲ್ಲಿ ಲಾಸ್ಟ್ ಕೆಲವರೆಲ್ಲ ಇದ್ದೀರಾ. ಬೋರ್ ಆಗ್ತಿದ್ಯಾ ನಿಮಗೆಲ್ಲ? ಇಲ್ಲ ಅಲ್ಲ? ಸೊ ನಿಮ್ಮ ಗಮನ ಈ ಕಡೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದರೆ ಇವತ್ತು ನೀವೇನು ಕೂತ್ಕೊಂಡಿದ್ದೀರಾ, ಇವತ್ತು ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್. ಫಸ್ಟ್ ಆಫ್ ಆಲ್ ಎಲ್ಲರೂ ಸರ್ಟಿಫಿಕೇಟ್ ತೊಗೋತಾ ಇದ್ದೀರಾ, ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ, ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಫಸ್ಟ್ ಆಫ್ ಆಲ್ ಹಿಂದೆ ಇರೋರೆಲ್ಲ ಸ್ವಲ್ಪ ಈ ಕಡೆ ಗಮನ ಕೊಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಮಯ ತುಂಬ ಅಮೂಲ್ಯವಾದುದು. ಈ ಸಮಯ ಇದೆಯಲ್ಲ, ನಿಮ್ಮ ಜೀವನನ ಕಟ್ಕೊಳ್ಳೋ ಅಂಥ ಸಮಯ, ಹೌದಲ್ವಾ? ಸೊ ಹಾಗಾಗಿ ನೀವು ಪ್ರತಿಯೊಂದು ಸಂದರ್ಭನೂ ಕೂಡ ನೀವು ಬಹಳ ಏನಂತಾರೆ ಗಂಭೀರವಾಗಿ ಪರಿಗಣಿಸಿದ್ರೆ ಮಾತ್ರ ನಾವು ಎಲ್ಲಿದ್ದೀವಿ, ಯಾಕೆ ಕೂತಿದ್ದೀವಿ, ಯಾವ ವಿಷಯಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅನ್ನೋದನ್ನ ತಿಳ್ಕೊಳಕ್ಕಾಗುತ್ತೆ. ಇವತ್ತು ನಾನು ಕೂಡ ಈ ಜಾಗದಲ್ಲಿ ನಿಂತು ಮಾತಾಡೋಕ್ಕೂ ಮುಂಚೆ ನಿಮ್ಮ ಥರ ಸ್ಟೂಡೆಂಟ್ ಆಗಿ ನಿಮ್ಮದೇ ಜಾಗದಲ್ಲಿ ಕೂತ್ಕೊಂಡಿದ್ದೆ. ಆದರೆ ಒಂದು ನಮಗೆ ಈ ಥರ ಅವಕಾಶಗಳು ಎಲ್ಲೂ ಸಿಕ್ಕಿಲ್ಲ. ನನಗೆ ತುಂಬ ಫೀಲ್ ಆಗುತ್ತೆ. ಬಹುಶಃ ನನಗೆ 20 ವರ್ಷಗಳ ಹಿಂದೆ ನನಗೆ ರಾವ್ ಸರ್ ಸಿಗಬೇಕಾಗಿತ್ತು ಅಂತ ತುಂಬ ಸಾರಿ ಫೀಲ್ ಆಗುತ್ತೆ. ಯಾಕಂದರೆ ಸಾವಿರಾರು ಜನ ಹೆಣ್ಮಕ್ಳಿಗೆ ಅವರು ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. IAS IPS ಮಾಡ್ತಿರೋರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾರಿಗೆ ಏನು ಆಸಕ್ತಿ ಇದೆ, ನಿಮಗೆ ಕಲೀಲಿಕ್ಕೆ ಓದಲಿಕ್ಕೆ ಏನು ತೊಂದರೆ ಇದೆ ಅಂಥ ಹೆಣ್ಮಕ್ಕಳನ್ನ ಗುರುತಿಸಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಬಹಳ ಮುಖ್ಯವಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕಂದರೆ ವಿತೌಟ್ ಟೆಕ್ನಾಲಜಿ ವಿ ಕೆನಾಟ್ ಮೂವ್ ಫಾರ್ವರ್ಡ್ ಅಲ್ವಾ? ಸೊ ಹಾಗಾಗಿ ಟೆಕ್ನಾಲಜಿ ಮತ್ತು ಕಮ್ಯುನಿಕೇಷನ್ನ ಕಲಿಯೋದು, ಟೆಕ್ನಾಲಜಿ ಥ್ರೂ ಕಲಿಯೋದಕ್ಕೆ ನಿಮಗೆ ತುಂಬ ಬಹಳ ಬೆಂಬಲವಾಗಿ ಕೋಲಾರ ಏನು ಜಿಲ್ಲೆಯ ಕೋಲಾರ ತಾಲೂಕಿನ ಕೋಲಾರ ನಗರದಲ್ಲಿ ಮಾಡಿರುವಂಥ MIT ಸರಿತಾ ಬಾಲಾಜಿ ಮೇಡಮ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಕ್ಯಾನ್ ನೆಟ್ವರ್ಕ್ ಪರವಾಗಿ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಇನ್ನೂ ಹೆಚ್ಚು ಸೇವೆ, ಇನ್ನೂ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಯಾರಿಗೆ ಅಗತ್ಯ ಇದೆ ಗಂಡು ಮಕ್ಕಳಿಗೆ ಕೂಡ ಎಲ್ಲ ಮಕ್ಕಳಿಗೆ ಕೂಡ ಸಿಗಲಿ ಅಂತ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಾವಿರಾರು ರೂಪಾಯಿ ಹಣ ಕಟ್ಟಿ ಫೀಸ್ನ ಕಟ್ಟೋ ಶಕ್ತಿ ತುಂಬ ಜನರಿಗೆ ಇರೋದಿಲ್ಲ. ಹೌದಾ? ಹೌದಾ? ಯಾಕಂದರೆ ಈಗಿರೋಂತಹ ಎಲ್ಲ ಬೆಲೆ ಬಾಳೋ ಏನೇ ವಸ್ತು ತಗೋಬೇಕಂದ್ರೆ ತುಂಬ ಬೆಲೆ ಇದೆ. ಸೊ ನಾವು ತುಂಬ ಕಾಸ್ಟ್ಲಿ ಲೈಫ್ನ ಲೀಡ್ ಮಾಡೋದಕ್ಕಾಗಲ್ಲ ಅಂದಾಗ ಸೊ ನಾವು ಎಜುಕೇಷನಲ್ಲಿ ಡ್ರಾಪ್ ಆಗ್ತೀವಿ, ಹಿಂದಕ್ಕೆ ಹೋಗ್ತೀವಿ. ನನಗೆ ಕಂಪ್ಯೂಟ್ರ್ ಕಲಿಯೋದಕ್ಕಾಗಲಿಲ್ಲ, ನಾನೆಲ್ಲ ಕಲೀಲಿಲ್ಲ, ಸತ್ಯವಾದ ಮಾತು, ನಾನು ಕಂಪ್ಯೂಟರನ್ನು ಕಲೀಲಿಲ್ಲ. ಆದರೆ ಈಗ ನಿಮ್ಮಂಥವ್ರನ್ನ ನೋಡಿ ನೋಡಿ ಕಲ್ತಿರೋದು ಹೆಚ್ಚು. ನಾವು ಅರ್ಥ ಆಯ್ತಲ್ವಾ? ಸೊ ಯಾವುದೂ ಸರ್ಟಿಫಿಕೇಟ್ ಇಲ್ಲ, ಕಂಪ್ಯೂಟರನ್ನು ಕಲ್ತಿಲ್ಲ, ಆದರೆ ನಿಮ್ಮಂಥವ್ರನ್ನ ನೋಡಿ ನಾವು ಕಲ್ತ್ಕೊಂಡಿರೋದು. ಸೊ ನಿಮ್ಗೊಂದು ಒಳ್ಳೆ ಅವಕಾಶ ಏನು ಅಂತ ಹೇಳಿದ್ರೆ, ಇವತ್ತು ಎಲ್ಲೇ ಹೋದರೂ ನೀವು ಇಂಟರ್ವ್ಯೂ ಹೋದರೆ ಫಸ್ಟ್ ಆಫ್ ಆಲ್ ನಿಮಗೆ ಕಂಪ್ಯೂಟರ್ ಬರುತ್ತಾ, ಏನು ಬರುತ್ತೆ, ಎಕ್ಸೆಲ್ ಬರುತ್ತಾ, ವರ್ಡ್ ಬರುತ್ತಾ, C+ ಬರುತ್ತಾ, ಜಾವಾ ಬರುತ್ತಾ, ಇದೆಲ್ಲ ತುಂಬ ಅಪ್ಡೇಟೆಡ್ ಏನಿದೆ ಆ ವರ್ಷನ್ಸ್ನೆಲ್ಲ ಕೇಳ್ತಾ ಇರ್ತಾರೆ ಅಲ್ವಾ? ಹೌದಾ? ಹೌದಾ? ಏನೋಪ್ಪ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಇಲ್ಲೇ ಇದ್ದೀವಾ ನಾವೆಲ್ಲ? ಸ್ವಲ್ಪ ಮಾತಾಡಿ. ಯಾಕೆಂತ ಹೇಳಿದ್ರೆ ನಾನು ಹೇಳಿದೆ ಈ ಸಮಯ ಇದೆಯಲ್ಲ, ಮತ್ತೆ ನೀವು ಆಫ್ಟ್ರು 2 years 10 years ಆದಮೇಲೆ ಇದೇ ಜಾಗ ಇದೇ ಟೈಮ್ ನಿಮಗೆ ಬನ್ನಿ ಅಂದರೆ ಬರಲ್ಲ. ಈ ಅವಕಾಶನ ನೀವು ಸರಿಯಾಗಿ ಉಪಯೋಗಿಸ್ಕೊಂಡು ಮುಂದೆ ಹೋಗಬೇಕು. ನಿಮಗೆಲ್ಲ ಗೊತ್ತಿದೆ ಏನಂದರೆ ಸಹಜವಾಗಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನಲ್ಲಿ ಸಾಕಷ್ಟು ಚಾಲೆಂಜಸ್ ಇರುತ್ತೆ, ಬಡತನ ಇರುತ್ತೆ, ಸಾಕಷ್ಟು ಓದೋದಕ್ಕೆ ಹಣಕಾಸಿನ ಕಷ್ಟ ಇರುತ್ತೆ. ಎಲ್ಲ ಕಷ್ಟಗಳನ್ನು ಮೀರಿ ನಿಮಗೆ ಸಿಕ್ಕಂಥ ಅವಕಾಶಗಳನ್ನ ನೀವು ಉಪಯೋಗಿಸ್ಕೊಂಡು ಮುಂದೆ ಬಂದು ಇದೇ ಥರ ನಾಳೆ ನಿಮ್ಮದೇ ಆದಂಥ ಕನಸುಗಳನ್ನ ಕಟ್ಟಿ ನೀವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಆಗಲೇ ಅವರು ಕೆಲವು ಪದನ ಬಳಸ್ತಾ ಇದ್ರು, ಎಂಪವರ್ ಅಂತ ಅಲ್ವಾ? ಎಂಪವರ್ ಅಂದರೆ ಏನು ನಿಮ್ಮ ಪ್ರಕಾರ? ಒಂದು ಎಜುಕೇಷನ್ ಅಲ್ವಾ? ಮತ್ತು M ಅಂದರೆ ಮನಿ ಅಲ್ವಾ? O ಅಂದರೆ ಆಪರ್ಚುನಿಟಿ, P ಬಂದು ಪವರ್ ಅಲ್ವಾ? ಸೊ ಅರ್ನ್ ಪವರ್
ಅರ್ಥ ಆಯ್ತಲ್ವಾ? ರಿಸೋರ್ಸ್ ಅರ್ನ್ ರಿಸೋರ್ಸ್ ಅಂತ ಹೇಳಿ, ER ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ನೀವು ಪ್ರತಿ ಒಂದು ವಿಷಯದಲ್ಲೂ ಕೂಡ ನೀವು ಯಾವಾಗ ಹೋಲ್ಡ್ ಮಾಡ್ತೀರಾ ಅವಾಗ ನೀವು ಎಂಪವರ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಯಾವುದೋ ಒಂದಿದ್ದು ಯಾವುದೋ ಕೆಲವು ಇಲ್ಲ ಅಂತ ಹೇಳಿದ್ರೆ ನೀವು ಎಂಪವರ್ ಆಗೋದಕ್ಕೆ ಸಾಧ್ಯ ಆಗಲ್ಲ, ಹೌದಲ್ವಾ? ಸೊ ಹಾಗಾಗಿ ನೀವು ಮುಂದೆ ಹೋಗ್ಬೇಕಂದ್ರೆ ಸಿಕ್ಕ ಅವಕಾಶಗಳನ್ನ ಬಳಸ್ಕೊಳ್ಳಿ. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ರಾವ್ ಸರ್ಗೆ ಮತ್ತು MIT ಇನ್ಸ್ಟಿಟ್ಯೂಷನ್ ಡೈರೆಕ್ಟ್ರು ಸರಿತಾ ಬಾಲಾಜಿ ಅವ್ರಿಗೆ ಮತ್ತು ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ಟಿಫಿಕೇಟ್ ತೊಗೊಳ್ಳೋದಕ್ಕೆ ಅಂತ. ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ, ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು.